ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ರು ಆರಾಮಿದ್ರು ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ವಿಡಿಯೋನ ಕರೆಕ್ಟಾಗಿ ಹಾಕೋಕ್ಕಾಗ್ತಾಯಿಲ್ಲ, ಹೇಳಿದ್ನೆಲ್ಲ ಕಾರಣಗಳಿರ್ತಾವೆ ಅಂತ ಹೇಳ್ಬಿಟ್ಟು ಇದು ಮತ್ತೆ 2 ದಿವಸ ಗ್ಯಾಪ್ ಕೊಟ್ಟು ವಿಡಿಯೋನ ಎಡಿಟ್ ಮಾಡಿ ಹಾಕಕತ್ತೀನಿ. ಇದು ಹಿಂದಿನ ವಿಡಿಯೋನೇ. ಇವತ್ತು ಬೆಳಿಗ್ಗೆನೇ 2:30ಗೆ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸಿದ್ಧಾರ್ಥನ ಕಡೆ ಹೊಂಟಿದ್ರೆ ಇದು ಏನಿಲ್ಲ ಅಂದ್ರೆ ಹೋದ ಭಾನುವಾರ ವಿಡಿಯೋ. ಸಿದ್ಧಾರ್ಥ ಕಡೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಮುಂಜಾನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು, ಅಡುಗೆ ಮಾಡ್ಕೋಬೇಕಂತ ಹೇಳಿಬಿಟ್ಟು ಜಲ್ದಿನೇ ಎದ್ದೀನಿ. ನಿತ್ಯ ಜಗ್ಗಿ ಹೊರಾತೈತಿ, ಆದ್ರೂ ಏನು ಮಾಡೋಕ್ಕಾಗಲ್ಲ, ಎದ್ದು ಕೆಲಸಗಳು ಮಾಡಲೇಬೇಕು. ಈಗ ಟೈಮ್ ಜಾಸ್ತಿ ಇರೋದ್ರಿಂದ, ಅಂದರೆ ರಾತ್ರಿ ಭಾಳ ಇರೋದ್ರಿಂದ ಮಾತಾಡೋಕ್ಕಾಗ್ತಾಯಿಲ್ಲ. ಹಾಗೆ ವಯಸ್ಸವ್ರು ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇದು ಮಾಡಿ ತೋರಿಸ್ಬಿಟ್ಟು ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಇಷ್ಟು ರಾತ್ರಿನೇ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೆ ಬೆಳಿಗ್ಗೆ ಇದು ಮಾಡೋದು ಭಾಳ ಕಷ್ಟ ಐತಿ. ಮತ್ತು ರಾತ್ರಿ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟ ಮೇಲೆ ಚೂಡ ಉಂಡೆ ಎಲ್ಲ ಮಾಡ್ಕೊಂಡ್ರೆ ಆ ಪಾತ್ರೆಗಳು ಭಾಳ ಅದಾವು. ಅದು ಆಮೇಲೆ ತೊಳ್ಕೊಳ್ಳೋಣಂತ. ಈಗ ರಾತ್ರಿ ಟೈಮಲ್ಲಿ ಪಾತ್ರೆಗಳ ಸೌಂಡ್ ಎಲ್ಲ ಮಾಡಲ್ಲ, ಹಾಗಾಗಿ ಬರೀ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋಬೇಕು. ಮತ್ತು ನೋಡ್ರಿ ಎಷ್ಟು ಕತ್ಲೈತವ್ರೆ. ರಾತ್ರಿ 2:30 ಅಂತಂದ್ರೆ ಮತ್ತು ಕತ್ಲೆ ಇರೋದಿಲ್ಲ ರೀ, ಈ ರೀತಿ ಕತ್ತೈತಿ. ಈ ಸಿದ್ಧಾರ್ಥ ಇದ್ದು ಅಂದರೆ 4 ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿಬೇಕು. ಈಗ ನೋಡ್ರಿ ಇಲ್ಲಿ ಚಪಾತಿಗಳೆಲ್ಲ ಮಾಡಿ ಆಯಿತು. ಇಷ್ಟಕ್ಕೊಂದು ಚಪಾತಿ ಮಾಡಿಕೊಂಡೆ. ಚಪಾತಿ ಮಾಡಿ ಆದಮೇಲೆ ಮತ್ತು ಇಲ್ಲಿ ಪುಳಿಯೋಗರೆ ಕೂಡ ಮಾಡ್ಕೊಂಡಿದ್ದೀನಿ ಬಾಕ್ಸಿಗೆ. ಭಾಗ್ಯ ಪುಳಿಯೋಗರೆ ಇಷ್ಟ, ತುಂಬ ದಿನ ಆಯಿತು. ಆಕೆ ಹೇಳಿದ್ಲು ಪುಳಿಯೋಗರೆ ಗೊಜ್ಜು ಕಳಿಸತ್ತೇಳಿ, ಆದ್ರೆ ಗೊಜ್ಜು ಮಾಡೋಕ್ಕೆ ಹೋಗ್ಲಿಲ್ಲ ರೀ. ಇನ್ನೊಂದು ಸತಿ ನಾನು ಹೋದಾಗ ಗೊಜ್ಜು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅಷ್ಟೇ ಬಿಟ್ಟೆ. ಕಡ್ಲೆ ಹಿಟ್ಟಿನ ಪಲ್ಯನ ಮಾಡಿದೆ, ಸ್ವಲ್ಪ ತಿಳುವಾಗಿ ಒಂಚೂರು ಶೇಂಗದ ಪುಡಿ ಹಾಕಿ ಜರ್ಡ ಜಜ್ಜಿಬಿಟ್ಟು ಶೇಂಗದ ಪುಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಹಾಕಿ ಈ ರೀತಿ ಹಿಟ್ಟಿನ ಪಲ್ಯ ಮಾಡ್ಕೊಂಡ್ರೆ ಚಪಾತಿ ಜೊತೆಗೆ ಭಾಳ ಚಂದ ಇರ್ತದೆ ತಿನ್ನೋಕೆ. ಆದ್ರೆ ಹುಂಚಿ ಹುಳಿ ಹಾಕ್ಬೇಕು, ಸ್ವಲ್ಪ ಹುಂಚಿ ಹುಳಿ ಹಾಕಿ ಮಾಡ್ಕೊಂಡ್ರೆ ಚಂದ ಇರ್ತದೆ. ಟೊಮೊಟೊಕ್ಕಿಂತ ಹುಂಚಿ ಹುಳಿ ಹಾಕ್ಕೋಬೇಕು. ಎಲ್ಲ ರೆಡಿ ಮಾಡಿಟ್ಟು ಬಾಕ್ಸಿಗೆ ಹಾಕಾಕತ್ತೀನಿ. ಪುಳಿಯೋಗರೆ ಅಂತೂ ಮಸ್ತ್ ಐತಿ. ನೋಡಿದ್ರೆ ನನಗೆ ಗೊತ್ತಾಗತ್ತಲ್ಲ, ಬಾಯಲ್ಲಿ ನೀರು ಬರ್ತೈತಿ. ಯಾಕಂತಂದ್ರೆ ಹೋಮ್ ಮೇಡ್ ಪುಳಿಯೋಗರೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಲ್ಲ, ಅದೇ ರೀತಿನ ಮಾಡ್ಕೊಂಡಿನಿ. ಭಾಳ ಮಸ್ತಾಗಿ ಬಂದಿತ್ತು. ಹಾಗೆ ಮತ್ತು ಆಕಿನ ಬಾಕ್ಸಿಗೆ ಏನೇನೆಲ್ಲ ನಿನ್ನೆ ರೆಡಿ ಮಾಡಿಟ್ಟಿದ್ನೆಲ್ಲ, ಉಂಡೆ, ಚೋಡ, ಶೇಂಗಾದ ಹಿಂಡಿಲ್ಲ, ಸಿಂಡಿ, ಕರ್ರಿಂಡಿ ಏನೇನಿತ್ತಲ್ಲ ಅದೆಲ್ಲ ಸಿದ್ಧಾರ್ಥ ಬ್ಯಾಗಿಗೆ ಹಾಕೊಳತ್ತಿದ್ದ. ಬ್ಯಾಗ್ ದೊಡ್ಡ ತೊಗೊಂತಂದೆ. ಸುಮ್ಮನೆ ಇಷ್ಟಕ್ಕಾಗಿ ಯಾಕೆ ಬ್ಯಾಗ್ ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಅವನು ಕಾಲೇಜ್ ಬ್ಯಾಗಲ್ಲೇ ಇದನ್ನೆಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಳತ್ತಾನ. ಪ್ಲೇಟು ಮತ್ತು ಸ್ಪೂನು ಎಲ್ಲ ಕೊಟ್ಟೀನಿ. ಯಾಕಂದ್ರೆ ಅಲ್ಲಿ ಊಟ ಮಾಡಬೇಕಾದ್ರೆ ಬೇಕಾಗ್ತದೆ, ಹಾಗೆ ತಿನ್ನೋಕ್ಕಾಗಲ್ಲ ಮಕ್ಕಳಿಗೆ. ಹಾಗಾಗಿ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡಿ ಕಳಿಸ್ತೀನಿ. ನಾವು ಯಾರೇ ಹೋದ್ರೂ ಅಷ್ಟೇ ತೊಗೊಂಡು ಹೋಗ್ತೀವಿ. ಅಲ್ಲಿ ಇವು ಭಾಗ್ಯ ಅಂದ್ರೆ ಒಬ್ಬಾಕಿನೇ ಬರೋಂಗಿಲ್ಲ, ಅವ್ರ ಫ್ರೆಂಡ್ ಇರ್ತಾರೆ. ಸಿದ್ಧಾರ್ಥ ಇದ್ದಾಗ ಅವ್ರ ಫ್ರೆಂಡ್ಗಳೆಲ್ಲ ಬರ್ತಿದ್ರು. ಇನ್ನು ಸಿದ್ಧಾರ್ಥಗೆ ಇವಾಗೂ ಫ್ರೆಂಡ್ ಇದ್ದಾರಲ್ಲಿ, ಅವ್ನು ಹೋದ್ನಂದ್ರೆ ಈಗೂ ಫ್ರೆಂಡ್ ಬರ್ತಾರೆ. ಹಂಗಾಗ್ಬಿಟ್ಟು ಎಲ್ಲರಿಗಂತ ಹೇಳಿಬಿಟ್ಟೆ ನಾನು ಬಾಕ್ಸಿಗೆ ಹಾಕಿನಿ. ಊಟ ಕೂಡ ಅಷ್ಟೇ, ಮಕ್ಕಳು ಊಟ ಮಾಡ್ತಾರೆ ಅಂತ ಹೇಳಿ ಚಪಾತಿನೂ ಜಾಸ್ತಿನೇ ಕಳಿಸೀನಿ. ಪುಳಿಯೋಗರೆ ಆಗಲಿ ಮತ್ತು ಪಲ್ಯ ಎಲ್ಲ ಜಾಸ್ತಿನೇ ಕೊಟ್ಟಿರ್ತೀನಿ. ಈಗ 4 ಗಂಟೆ ಆಗಿತ್ತು ರೀ. 4 ಗಂಟೆಗೆ ಮನೆ ಬಿಟ್ಟಾನ. 6 ಗಂಟೆಗೆ ಟ್ರೈನ್ ಅದಂತ ಹೇಳಿದ್ರು. ನೀರು ಬಾಟ್ಲಿ ಅದೆಲ್ಲ ತುಂಬಿಸಿ ಕಳಿಸಿದ್ದೀನಿ. ಈಗ ಹೋದ್ನಂದ್ರೆ ಇಲ್ಲಿಂದ ಒಂದು 1/2 hour ಬೇಕಾಗ್ತದೆ ಅವನು ಬೊಮ್ಮನಹಳ್ಳಿಗೆ ಹೋಗೋಕೆ. ಬೊಮ್ಮನಹಳ್ಳಿಯಿಂದ ಮತ್ತು 4:15 ಬಸ್ ಹತ್ತಿದಂದ್ರೆ 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಮೆಜೆಸ್ಟಿಕ್ ಹೋದ್ನಂದ್ರೆ 6 ಗಂಟೆ ಟ್ರೈನಿಗೆ ಹೋಗ್ಬಿಟ್ನಂದ್ರೆ ಆರಾಮಾಗಿ ಹೋಗ್ಬಿಡ್ತಾನೆ ನೋಡ್ರಿ. ಸಿದ್ಧಾರ್ಥ ಕಳಿಸಿ ಮತ್ತು ವಾಪಸ್ ಮನ್ಕೊಂಡೆ. ನಿದ್ದೆ ಮಾಡಿಬಿಟ್ಟೆ. ನಿದ್ದೆ ಮಾಡಿ ಎದ್ದಿರೋ ಟೈಮ್ ಕೇಳಿಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರಿ. ನೀವು ಕೇಳೋದು ಬೇಡ, ನನಗೆ ಹೇಳೋದು ಬೇಡ. ಎದ್ದಾದ್ಮೇಲೆ ಬಂದು ಎದ್ದು ಫಸ್ಟು ಜಳಕ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಕೊಂಡು ಚಹಾ ಮಾಡ್ಕೊಂಡು ಕುಡಿದು ಊಟ ಮಾಡಿಬಿಟ್ಟೆ. ಹಂಗೆ ಅಷ್ಟು ಲೇಟಾಗಿದ್ದೀನಿ, ವಿಚಾರ ಮಾಡಿರಿ. ಹೊಟ್ಟೆ ಹಸಿವರೆಗೂ ಲೇಟಾಗಿದ್ದೀನಿ ಇವತ್ತು. ಆಮೇಲೆ ಏನದ ಊಟ ಎಲ್ಲ ಮಾಡಿ ಮುಗಿಸಿ ಈ ಸ್ವಲ್ಪ ಹೊತ್ತು ಕೂತಿದ್ದೆ. ಹಾಗೆ ಇವ್ರು ಬಂದರು, ಇಬ್ಬರು ಕಾರ್ತಿಕ್ ತೇಜು ಇಬ್ಬರು ಬಂದರು. ಆಮೇಲೆ ಈಗ ಅಡುಗೆ ಮಾಡತ್ತೀನಿ. ರೈಸ್ ಮಾಡೀನಿ, ಹಿಟ್ಟು ನಾದಿಟ್ಟೀನಿ. ಎಲ್ಲಿ ಸ್ವೀಟ್ ಮಾಡೋಕೆ ಹಾಲು ಕಾಯ್ಸಕ್ಕಿಟ್ಟೀನಿ. ಚಪಾತಿ ತಿನ್ನೋಕೆ ಸ್ವೀಟ್ ಮಾಡ್ತೀನಲ್ರಿ, ಅವಾಗ ಸ್ವೀಟ್ ಮಾಡೋದು ಏನಾದರೂ ಸ್ಪೆಷಲ್ ಮಾಡಿರಿ ಇವತ್ತು ಭಾನುವಾರ ಅಂದರು. ನಾವೇನು ಸ್ಪೆಷಲ್ ಮಾಡೋಕೆ ಚಿಕನ ಮಟನ ತಿಂತೀವಿ, ಅವ್ರು ಅದ್ರ ತಿಂತಾರೆ. ಹಾಗಾಗಿ ಅದೆಲ್ಲ ಏನು ಮಾಡಲ್ಲ. ಏನಾದರೂ ಸ್ವೀಟ್ ಬೇಕಂತ ಹೇಳಿ ಮಾಡಿಕೊಡ್ತೀನಿ. ಅವಾಗ ನಾನು ತೇಜು ಫಸ್ಟ್ ಟೈಮ್ ಬಂದ ಮಾಡಿದ್ದೆ. ಅದು ಮಾಡಲಿ ಏನಂತ ಕೇಳಿದೆ. ಹೌದು ಆಂಟಿ ಅದು ಮಾಡಿರಿ ಅಂತ. ಆಮೇಲೆ ಟೊಮೊಟೊ ಚಟ್ನಿ ಏನು ಇಷ್ಟ ಆಗಿತ್ತು ಗೊತ್ತಿಲ್ಲ ಅವ್ನಿಗೆ, ಬರೀ ಟೊಮೊಟೊ ಚಟ್ನಿ ಅಂತ. ಹಾಗೆ ಟೊಮೊಟೊ ಚಟ್ನಿ ಮಾಡಾಕತ್ತೀನಿ. ಏನು ಮಾಡತ್ತೀರಾ? ಏನು ಮಾತಾಡತ್ತೀರಿ? ನೋಡ್ರಿ 3 ಮಂದಿ ಮೀಟಿಂಗ್. ಇವು ನೋಡಿ ಯಾವ ಸೊಂಟ ಹೋದ್ ಹೆಂಗಸರ ಬರೇ ಡಬ್ಬ ಕುಂತ ನೋಡಿ. ಸೊಂಟ ಐತೆ ಇಲ್ಲ? ಸೊಂಟ ಬಾಯಿ ಬಾಯಿ ಆಟಾಗಲ್ತದ ನೋಡಾಗ. ಇಬ್ರು ಅದು ಕೈಯ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ಟಾರ. ಓಕೆ ಈಗ ಹಾಯ್ ಗಾಯ್ಸ್ ಈಗ ಎಚ್ಚರಾಗೈತವ ನೀವು. ನೋಡ್ರಿ ಇಲ್ಲಿ ನನ್ನ ಫೋನ್ ನೋಡಿ
ತಾರಕ್ ಮೆಹ್ತಾ ಉಲ್ಟಾ ಚಶ್ಮಾ ನೋಡಕ್ ಕುಂತೀನಿ ನೋಡ್ರಿ. ಏನು ಪಿಕ್ಚರ್ ಹೆಸರ ಉಲ್ಟಾ ಚಸ್ಮಾ? ಪಿಕ್ಚರ್ ಹೆಸರೇ ಉಲ್ಟಾ ಚಸ್ಮಾನಾ? ಹಾ, ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ. ತಾರಕ್ ಮೆಹ್ತಾ ಉಲ್ಟಾ ಚಸ್ಮಾ ಎಪಿಸೋಡ್ ಅದು ಇದೆ ಇಲ್ರಿ, ಮೂವಿ ಇಲ್ಲ ರೀ, ಎಪಿಸೋಡ್. ಹೌದಾ? ನೋಡ್ರಿ ನಮ್ಮ ಅಡುಗೆ ರೆಡಿ ಆಗ್ತದೆ. ಸದ್ದ ಚಪಾತಿ, ಸ್ವೀಟು, ರೈಸು, ಪುಳಿಯೋಗರೆ ಗೊಜ್ಜನ್ನ ಇನ್ನೂ ಎತ್ತಿಟ್ಟೀನಿ. ಸ್ವಲ್ಪ ಪುಳಿಯೋಗರೆ ಗೊಜ್ಜು ಬೇಕು ಅಂದರೆ ಕಲಿಸ್ಕೊಡ್ತೀನಿ, ಇಲ್ಲಾಂದ್ರೆ ಟೊಮೊಟೊ ಚಟ್ನಿ ಅನ್ನ ತಿಂತಿದ್ದು ತಿನ್ನಲಿ. ಜಾಸ್ತಿ ಐತ್ರಿ ಗೊಜ್ಜು, ಹಂಗಾಗಿ ಎತ್ತಿಟ್ಬಿಟ್ಟೆ. ಈ ಹಾಲಿನ ಸ್ವೀಟ್ ಅಂದರೆ ಸಖತ್ತಾಗಿ ಇಷ್ಟ ಆಗ್ತದೆ. ಆಲ್ರೆಡಿ ಗೋಧಿ ಹಿಟ್ಟು ಕಲಸಿಟ್ಟಿನಿ. ಇವತ್ತು ಬಿಸ್ಕೆಟ್ ಹಾಕಿ ಮಾಡಲ್ಲ, ಗೋಧಿ ಹಿಟ್ಟು ಹಾಕಿ ಮಾಡ್ತೀನಿ. ಬಿಸ್ಕೆಟ್ ಹಾಕೋದಕ್ಕಿಂತ ಗೋಧಿ ಹಿಟ್ಟಿನ ಸ್ವೀಟ್ ಭಾಳ ಇಷ್ಟ ಆಗೈತೆ ನಮ್ಗೆ. ಹಾಗಾಗಿ ನಾನು ಇವತ್ತು ಗೋಧಿ ಹಿಟ್ಟಿನ ಸ್ವೀಟ್ನ ಮಾಡ್ತೀನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ದುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 7 ಗಂಟೆ ಆಯಿತು. 6 ಗಂಟೆಗೆ ಎದ್ದು ಕೆಲಸ ಅಂತೂ ಏನೂ ಮಾಡಿಲ್ಲ. ನಮ್ಮ ಕೆಲಸ ಎಲ್ಲ ಎಡವಟ್ಟಾಗ್ಬಿಟ್ಟೈತ್ರಿ. ಬಟ್ಟೆ ನೋಡ್ರಿ ಈ ಥರ ಗುಡ್ಡೆ ಹಾಕೀನಿ. ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇರತ್ತಿ ಒಣಗಿಸಕ್ಕೆ ಹಾಕೀನಿ. ಇಲ್ಲಿ ಬ್ಯಾಟ್ರಿ ನೀರೆಲ್ಲ ಸೋರೈತಿ ನೋಡ್ರಿ. ಈ ಬ್ಯಾಟ್ರಿ ನೀರು ಸೋರಿ ಇಲ್ಲೆಲ್ಲ ತಳ ಹೋಗಿತ್ತು ಬಟ್ಟೆ ಇಟ್ಟು ಜಾಗನಾಗ. ಅದನ್ನೆಲ್ಲ ತೆಗೆದು ಅಲ್ಲಿಟ್ಟೀನಿ. ಇನ್ನು ಬಟ್ಟೆ ಇವತ್ತು ಚಂದ ಜೋಡಿಸ್ಕೊಳ್ಳೋದಾಗ್ತದೆ. ಕೆಲಸ ಹೇಳಿದ್ರೆ ಏನೂ ಮಾಡಿಲ್ಲ. ಇನ್ನೂ ಬಾಂಡೆ ತಿಕ್ಕಿಲ್ಲ, ಮೊಸರು ಚೆಲ್ಲಿಲ್ಲ. ಇನ್ನು ಕೆಲಸಗಳು ಎಲ್ಲ ಹಂಗೆ ಅದಾವೆ. ಹಾಸ್ಟೆಲ್ ತೊಳೆದು ರಂಗೋಲಿಂದ ಹಾಕೀನಿ. ಫಸ್ಟ್ ಮುಂಜಾನೆ ಎದ್ದು ಅದೊಂದು ಕೆಲಸ ಆಗಬೇಕು. ಇಷ್ಟೆಲ್ಲ ಕೆಲಸ ಆಗೈತಿ. ಫಸ್ಟ್ ಚಹಾ ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಚಹಾ ಮಾತ್ರ ಮಾಡಿರ್ತೀನಿ ಮುಂಜಾನೆ ಎದ್ದು. ಚಹಾ ಕುಡ್ದಿಲ್ಲ ಅಂದ್ರೆ ಬಗೆಹರಿಯಲ್ಲ. ಚಹಾ ಅಂತೂ ಬೇಕು. ಬರೀ ಇವತ್ತು ನಮ್ಮ ಮನೆಗೆ ಏನೆಲ್ಲ ಸ್ಪೆಷಲ್ ಮಾಡ್ತೀವಿ, ಏನೆಲ್ಲ ಅಡುಗೆಗಳನ್ನ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಸ್ಪೆಷಲ್ ಅಂತ ಏನೂ ಇರೋಲ್ಲ, ಆದರೆ ಅಡುಗೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಮಾಡಿದ್ಮೇಲೆ. ಫಸ್ಟ್ ಕೆಲಸ ಮಾಡ್ಕೊಳ್ಳೋಣ್ರಿ. ಟೈಮ್ 7 ಗಂಟೆ ಆಗೈತಿ, ಜಲ್ದಿ ಕೆಲಸ ಆಗಬೇಕು. ಅವಾಗೊಂದು ಸತಿ ಹಾಯ್ ನಮಸ್ಕಾರ ಹೇಳಿ, ಇವಾಗೊಂದು ಸತಿ ಮತ್ತೆ ಹೇಳಿದ್ರೆ ಅಂತ ಅನ್ಕೋತಾ ಇದ್ದೀರಾ. ಹೌದು, ಇದು 2 ದಿನದ ಬ್ಲಾಗ್ನ ಮಿಕ್ಸ್ ಮಾಡೀನಿ. ನನಗೆ ಕರೆಕ್ಟಾಗಿ ಬ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ 2 ದಿವಸದ ಬ್ಲಾಗ್ನ ಅರ್ಧ ಮಾಡಿಬಿಟ್ಟಿರೋದನ್ನ 2 ಮಿಕ್ಸ್ ಮಾಡಿ ಇವತ್ತು ಹಾಕ್ತಾಯಿದ್ದೀನಿ. ಇದು ಎಲ್ಲ ಮಿಕ್ಸೆಡ್ ಹಿಟ್ಟಿನ ಒಂದು ದೋಸೆ. ಸಖತ್ತಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಇದನ್ನು ಪ್ರಯೋಗ ಮಾಡಿದ್ದು, ಅಂದರೆ ಟ್ರೈ ಮಾಡಿದ್ದು, ಚೆಂದ ಬಂತು. ಇದ್ರ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿರಿ, ನಾನು ಖಂಡಿತ ಹಾಕ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮಗನಿಗೆ ಕೂಡ ತುಂಬಾ ಇಷ್ಟ ಆಯಿತು. ಮಾಡೋದು ಕೂಡ ತುಂಬಾ ಸ್ವಲ್ಪ ಭಾಳ ಜಲ್ದಿ ಆಗ್ತದೆ. ದಿಢೀರಾಗಿ ಮಾಡ್ಕೊಳ್ಳುವಂಥ ದೋಸೆ. ಅಕ್ಕಿ ಹಿಟ್ಟು ನೆನೆಸಿ ರುಬ್ಬಿ ಆ ಥರದ್ದೇನಿಲ್ಲ. ನೋಡ್ರಲ್ಲ ಎಷ್ಟು ಚಂದ ಹರಡಿನಂತ. ಇಷ್ಟು ದೊಡ್ಡದಾಗಿ ದೋಸೆನ ಆರಾಮಾಗಿ ತಿಳುವಾಗಿ, ಎಷ್ಟು ತಿಳುಬೇಕು ಅಷ್ಟು ತಿಳುವಾಗಿ ನಾವು ಮಾಡ್ಕೋಬೋದು. ನೋಡಿರಿ ಎಷ್ಟು ಚಂದ ಬಂದೈತಿ ದೋಸೆ, ಸಖತ್ತಾಗಿ ಬರ್ತೈತಿ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ. ತರಕಾರಿ ದೋಸೆ ಆಗಿರೋದ್ರಿಂದ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಹೊಟ್ಟೆಗೆ ಒಂದು ತರಕಾರಿ ಒಂದು ಸೇರ್ತದೆ ಅನ್ನೋದು ಖುಷಿ. ಯಾಕಂದ್ರೆ ಅವ್ರು ಬೇರೆ ತರಕಾರಿ ಏನು ಹಾಕಿಕೊಟ್ರು ಮಾಡ್ಕೊಂಡು ತಿನ್ನೋದೇ ಇಲ್ಲ, ಏನು ಮಾಡಿಕೊಟ್ರು. ಅದಕ್ಕಾಗಿ ದೋಸೆ ಕೂಡ ನೋಡ್ಬೋದು, ಸ್ವಲ್ಪ ಕೂಡ ಅಂಟಲ್ಲ, ಹಾಗೆ ಎತ್ಕೊಂಡು ಬಂದ್ಬಿಡಾಗತ್ತವು. ಈ ರೀತಿ ಮಸ್ತ್ ಗರಿಯಾಗಿ ಬರ್ತಾಯಿರೋ ದೋಸೆ ಮಾತ್ರ ತಿನ್ನೋಕ್ಕೂ ತುಂಬ ಚೆಂದ ಇರ್ತೈತಿ ಕಾಯಿ ಚಟ್ನಿ ಜೊತೆಗೆ. ಅದನ್ನ ನಾನು ದೋಸೆ ಹಾಕಕತ್ತಿದ್ದೆ, ಸಿದ್ಧಾರ್ಥಕ್ಕೆ ಚಟ್ನಿಗೆ ರೆಡಿ ಮಾಡೋಕ್ಕಂತ ಹೇಳ್ಬಿಟ್ಟು ಕಾಯಿ ಕೊಟ್ಟಿದ್ದೆ. ನಾನು ಹಾಗೆ ಬೆಳಗಿನ ಟೈಮ್ ನನಗೇನಾದರೂ ಸ್ವಲ್ಪ ಲೇಟ್ ಆಗ್ತದೆ ಅನ್ನಿಸ್ತಂದ್ರೆ ಕೆಲಸ, ಅವನಿಗೆ 1-2 ಕೆಲಸ ಕೊಟ್ಬಿಟ್ಟೆ ಅಂದರೆ ಅವನು ಮಾಡಿಬಿಡ್ತಾನೆ, ನಂದು ಕೆಲಸ ಕ್ಲಿಯರ್ ಆಗ್ತದೆ. ಈಗ ನೋಡಿರಿ, ಈ ಕಡೆ ನನ್ನ ದೋಸೆ ಕ್ಲಿಯರ್ ಅಂದ್ರೆ ರೆಡಿ ಆಗತ್ತೈತಿ. ಹಾಗೆ ಅಲ್ಲಿ ಸಿದ್ಧಾರ್ಥ ಚಟ್ನಿ ಕೂಡ ರೆಡಿ ಮಾಡತ್ತಾನೆ. ಹಾಗಾಗಿ ದೋಸೆ ಚಟ್ನಿ 2 ಒಟ್ಟಿಗೆ ರೆಡಿ ಆಗ್ತವೆ. ಅವ್ನಿಗೆ ಬಾಕ್ಸಿಗೆ ಹಾಕೋಕ್ಕೂ ಆಗ್ತದೆ, ಹಾಗೆ ಅವ್ನಿಗೆ ತಿನ್ನೋಕೆ ಕೂಡ ಆಗ್ತದೆ. ಹಂಗಾಗಿ ಆಯ್ತು ನೋಡಿರಿ, ದೋಸೆ ಎಲ್ಲ ಮಾಡಿಕೊಟ್ಟೆ. ಸಿದ್ಧಾರ್ಥ ತಿಂದ, ಬಾಕ್ಸಿಗೆ ಹಾಕ್ಕೊಂಡು ಹೊಂಟ. ಟಾಟಾ ಬಾಯ್ ಬಾಯ್. ಎಲ್ಲಪ್ಪ ಇದೀ ಹೋದ್ರ ಹಣಿ ಮೇಲೆ ಏನೋ ಹಚ್ಕೊಂಡಿಲ್ಲ. ನಾನೇ ತರ್ಲಿ ಬೂರ್ಸ್ ಮೇಲೆ ಬಾ ತೋಬಾ. ನಾನು ಜಳಕ ಮಾಡಿಲ್ಲ ಅಲ್ಲೆಲ್ಲಿ ಕುಂಕುಮ ಮುಟ್ಲ. ಈಗ ಹಿಂಗಂದು ನೋಡ್ರಿ, ಮಕ್ಕಳದಾಗ ತಲೆ ಇಕ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಒಂಚೂರು ಕುಂಕುಮ ಇಟ್ಕೊಂಡು ಹೋಗ್ಬೇಕು ಹಣಿ ಮೇಲೆ. ಈ ಮಕ್ಳಿಗೆ ದಿನ ಹೇಳಬೇಕು, ಇಟ್ಕೋತಾನೆ ದಿನ ಒಂದೊಂದು ದಿನ ನೆನಪು ಹಾರಿರ್ತಾನೆ. ನಿನ್ನೆ ದೊಡ್ಡ ಅಜ್ಜಿ ಹೊತ್ಕೊಂಡೋಗಿದ್ದಾನೆ ಹೊಲ್ಗಿ ಬಿಚ್ಚದ ನಾವು ಬ್ಯಾಗ್. ಇದು ಓ ಮೈ ಗಾಡ್, ಇಲ್ಲಿ ನೋಡು. ಇದು ಇಷ್ಟಾಗಿ ಜೊತೆ ಆಗ್ತೀರಿ ಮ್ಯಾಕೆ ಬರಲ್ಲನು? ಮ್ಯಾಕ್ ಹಾಕೊಂಡ್ರೆ ಕಾಲೇಜ್ ಹುಡುಗರು ಅನ್ನಲ್ಲ, ಸ್ಕೂಲ್ ಹುಡುಗರು ಅಂತಾರ. ಏನ್ ಐಡಿಯಾ ನೋಡ್ರಿ ಈ ಮಕ್ಕಳೆಲ್ಲ. ಇಲ್ಲಿ ಟೈಟ್ ಅನ್ನಿಸ್ತದ ಅದಕ್ಕೆ. ನಾ ಅದಕ್ಕೆ ಸುಮ್ಮನೆ ಊಟದ ಬ್ಯಾಗ್ ಕಡ್ಯಾಕ್ ಮಾಡ್ತೀನಿ. ಟೈಟ್ ಅನ್ನಿಸ್ತದ ಬ್ಯಾಗ್ ಹರಿದೋತಾವ. ಯಾಕ ಊಟ ಎಲ್ಲ ಬ್ಯಾಗ್ನ ಇಟ್ಕೊಂಡು ಬುಕ್ಕನೆ ವಜ್ಜಿಗಿರ್ತಾವ. 4 ದಿನ ಅಷ್ಟೇ. ಅವ್ರೆಲ್ಲ ಹಾಸ್ಟೆಲ್ ಹೋದ್ಮೇಲೆ ಆರಾಮ್ ಖಾಲಿ ಇರ್ತದೆ ಬ್ಯಾಗೆ. ಆಯ್ತು, ಅಟ್ಟೆ ಇಷ್ಟೇ ಬಾಕ್ಸ್ ನಂದು. ಇನ್ನೂ ಕೆಲಸ ಭಾಳ ನಂದು. ಕೆಲಸ ಮಾಡಬೇಕು ಸಿಗುಂಡ್ರಂತ
ಹಿಟ್ಟಿನ ಮೇಲೆ ಮುಚ್ಚಿಡಬೇಕು. ಈಗ ನನ್ನ ತಾಟ ಎಲ್ಲೋಯ್ತು? ಇಲ್ಲ, ಈರುಳ್ಳಿ ಸೊಪ್ಪು ಐತಿ, ಹಸಿ ಸೊಪ್ಪು ಏನಾದರೂ ಮಾಡಬೇಕು ಅಂತ ನೋಡೋಣ್ರಿ, ಏನಾದರೂ ಮಾಡೋಣಂತ. ಸದ್ಯಕ್ಕೆ ಇದೆಲ್ಲ ಎತ್ತಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಮ್ಮ ಅಡುಗೆನ ಮಧ್ಯಾಹ್ನಕ್ಕೆ ಮಾಡ್ಕೋಬೇಕು. ಮೇಲಿನವ್ರಿಗೆ ಬುತ್ತಿ ಕಳಿಸ್ಬೇಕು, ಅವ್ರಿಗಿನ ಪಲ್ಯ ಅದು ಎಲ್ಲ ಮಾಡ್ಕೋಬೇಕು. ರೈಸ್ ಮಾಡೀನಿ ಎಲ್ಲರಿಗೆ ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನ ಏನಪ್ಪ ಅಂತಂದ್ರೆ ಚಟ್ನಿ ಮೇಲೆ ಮುಚ್ಚೋದಿರುತ್ತೆ ಇಲ್ಲ ನಾನು. ಹಾಂ ಬಾಯ್, ಹುಷಾರಾಗಿ ಹೋಗೋ, ಇದು ಮಾಡೋ, ಬಿಟ್ಟು ಜಲ್ದಿ ಬಾ, ಆ ಕಡೆ ಎಲ್ಲಿ ಹೋಗ್ಬೇಡ. ಅವ್ರಿ ಮಕ್ಕಳು ದೋಸ್ತರು ಅದು ಇದು ಅಂತ ಹೋತಾವ, ಏನಾರು ಒಂದು ಎಡವಟ್ಟಾಗ್ಬಿಟ್ರೆ ಏನು ಮಾಡೋದು? ನಾವೇ ಅದಕ್ಕೆ ದಿನ ಯಾವಾಗ ಮುಂದೆ ಹೇಳಿ ಕಳಿಸ್ಬೇಕು, ಜಲ್ದಿ ಬಾ, ಹುಷಾರಾಗಿ ಹೋಗು, ಹುಷಾರಾಗಿ ಬಾ. ಚಂದಿಲ್ಲ ತಾಯಿದಾರೆ ಹಣೆ ಬರ. ಎಲ್ಲ ನಿಭಾಯಿಸೋಕ್ಕೆ ಸಂಸಾರ ಜೀವನ ಎಲ್ಲಿಗೆ ಬಂದು ಮುಟ್ಟುತ್ತ ಅನ್ನೋದೇ ಗೊತ್ತಿಲ್ಲ. ಯವ್ವ ಹಿಂಗ ನೋಡ್ರಿ, ಈ ದಿನ ಇದೆಲ್ಲ ಮೆರವಣಿಗೆ ಐತೆ ನಂದು. ಇದೆಲ್ಲ ಏನೋ ಯಾವಾಗ ಮಾಡ್ಕೋತೀನೋ ಗೊತ್ತಿಲ್ಲ ಕೆಲಸಗಳು. ಪ್ರತಿದಿನ ಇದ್ದಿದ್ದೆ, ಏನು ಮಾಡೋದು? ಏನೋ ಹೇಳೋಕೆ ಬಂದಿರ್ತೀನಿ, ಏನೋ ನೆನಪಾರ್ತೀನಿ. ಓಕೆ, ಮತ್ತೆ ನೆನಪಾಗಕ್ಕೆ ಹೇಳ್ತೀನಿ ರೀ. ನೆನಪಾಗದಾಗ ಹೇಳ್ತೀನಿ ಅಂತ ಹೇಳಿರೋ ವಿಷಯ ಏನಿಲ್ಲ ರೀ. ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಭಾಗ್ಯ ಮನೆಗೆ ಬರೋಕ್ಕೆ ಹೇಳಿದ್ಲು. ಭಾಗ್ಯ ಅಂದರೆ ನನ್ನ ಫ್ರೆಂಡು. ಹಂಗಾಗಿ ನನಗೆ ಹೇಳಿದ್ರು, ಆಕಿ ಮಧ್ಯಾಹ್ನ ಬಾರ 1ಕ್ಕೆ ಬಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ಸರಿ ಆಯಿತು ಹೋದ್ರೈತೆ ಅಂತ. ಹೋಗೋಕ್ಕಾಗಲಿಲ್ಲ. ಸಾಯಂಕಾಲ 6 ಗಂಟೆಗೆ ಅವ್ರ ಮನೆಗೆ ಹೋದೆ. ಇಲ್ಲ ಬರಲೇಬೇಕು ನೀನು, ಇವತ್ತು ನಾನು ರಜಾ ಹಾಕ್ಕೊಂಡು ಮನೇಲಿದ್ದೀನಿ, ನೀನು ಬಾ ಅಂತ ಕರೆದ್ಲು. ಹಂಗಾಗಿ ಅವ್ರ ಮನೆ ನೋಡೋಕೆ ಹೋದೆ. ಅವ್ರ ಮನೆ ಹೊಸ ಮನೆ ಮಾಡಿದ್ರು, ಅಂದರೆ ಲೀಸ್ಗೆ ಹಾಕ್ಕೊಂಡಿದ್ರು. ಹಾಗಾಗಿ ನಿನ್ನ ಮನೆ ಮಾಡಿದ್ಮೇಲೆ ಬಂದಿಲ್ಲ, ಬಾ ಬಾ ಅಂತ ಅಂದ್ಕೊಂಡು ಕರಿತಾ ಇದ್ಲು. ಹಾಗಾಗಿ ಹೋದೆ. ಮನೆ ಕೂಡ ತುಂಬ ಚೆನ್ನಾಗಿತ್ತು. ತುಂಬಾ ರೇಟ್ ಬೆಂಗಳೂರಾಗ. ಅಷ್ಟು ರೇಟ್ ಕೊಟ್ಟು ಮನೆ ಇಡೋದಕ್ಕಿಂದು ಧೈರ್ಯ ಅಂತಲೇ ಹೇಳಬೇಕು. ಯಾಕಂದರೆ ದುಡ್ಡು ಜೀವನ ಮಾಡಬೇಕು, ಒಂದು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಓದಿಸೋದು, ಅವ್ರಿಗೆ ಲಕ್ಷ ಸ್ಕೂಲ್ಗಳಿಗೆ ಕಟ್ಟಬೇಕು, ಮತ್ತು ಮನೆ ಕೂಡ ಇಂಥ ದೊಡ್ಡದು ಮಾಡಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗ್ತದೆ. 2 BHK ಇದು. 2 BHKದು ಮನೆ 18 ಲಕ್ಷಕ್ಕೇನೋ ಬಾಡಿಗೆ ಇದು ಲೀಸ್ಗೆ ಹಾಕ್ಕೊಂಡಿರೋದಂತೆ. ತುಂಬ ಚೆನ್ನಾಗಿತ್ತು. ಮನೆಗಳೆಲ್ಲ ರೂಮ್ ಆಗಲಿ ಮನೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗೈತಿ. ಒಂದೊಂದಾಗಿ ರೂಮ್ಗಳನ್ನ ತೋರಿಸ್ತಾ ಇದ್ದೀನಿ. 2 ಬೆಡ್ರೂಮು, 2 ಬಾತ್ರೂಮು, ಹಾಗೆ ಮತ್ತು ಹಾಲು ಕೂಡ ದೊಡ್ಡದಾಗೈತಿ. ಕಿಚನ್ನು ಪರವಾಗಿಲ್ಲ. ಈ ಥರ ಎಲ್ಲ ರೆಡಿಯಾಗಿರಬೇಕು. ಕಬೋರ್ಡ್ ಎಲ್ಲ ಮೇಲಿಂದ ಬಟ್ಟೆ ಇಟ್ಕೊಳ್ಳೋಕ್ಕಾಗಲಿ ಎಲ್ಲನೂ ಜೋಡಿಸ್ಕೊಳ್ಳೋಕ್ಕೆ ಒಂದು ರೆಡಿಯಾಗಿದ್ದರೆ ಚೆನ್ನಾಗಿರ್ತೈತಿ. 2 ಬಾತ್ರೂಮು, ಇದು ಒಂದು, ಆ ಕಡೆ ರೂಮಲ್ಲಿ ಒಂದು. ಏನಪ್ಪ ಅಂತಂದ್ರೆ ಆಕೆ ಇನ್ನೂ ಯಾವುದೂ ಮನೆ ಸೆಟ್ ಮಾಡಿಲ್ಲ ರೀ. ಇನ್ನೂ ಬಂದು ಅಷ್ಟೇ ಎಲ್ಲ ಇಟ್ಟಿದ್ದಾರೆ ಅಷ್ಟೇ, ಇನ್ನೂ ಯಾವುದೂ ಜೋಡಿಸ್ಕೊಂಡಿಲ್ಲ. ಯಾಕಂದ್ರೆ ಆಕೆ ಕೆಲ್ಸಕ್ಕೆ ಹೋಗ್ತಾಳೆ, ಮನೆಯಾಗೂ ಇರೋದಿಲ್ಲ. ಕೆಲ್ಸಕ್ಕೆ ಹೋಗಿ ಬಂದು ಮಾಡ್ಕೊಳ್ಳೋದಂದ್ರೆ ದಿನ ಕೆಲ್ಸಕ್ಕೆ ಹೋಗೋದು, ದಿನ ಬಂದು ಅದನ್ನು ಜೋಡಿಸ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು ಮಾಡ್ತಾರೆ ಆ ಥರ. ಯಾಕಂದರೆ ಕೆಲ್ಸಕ್ಕೂ ದುಡಿಯೋರು ಹಣೆ ಬರ ಅಷ್ಟೇ, ದುಡಿಬೇಕು, ಎಲ್ಲನೂ ಕೂಡ ಮಾಡ್ಕೋಬೇಕಾಗ್ತದೆ. ಮೇಲೆ ಕೂಡ ಅಷ್ಟೇ ಕಬಡ್ಗಳು ಚೆನ್ನಾಗಿ ಎಲ್ಲನೂ ಇಟ್ಕೊಳ್ಳೋಕೆ. ಮತ್ತು ನಾನು ಹೋಗಿದ್ದೀನಂತ ಹಪ್ಪಳ ಕೂಡ ರೆಡಿ ಮಾಡಕತ್ತಿದ್ಲು. ಈ ಕಡೆ ಬಾಲ್ಕನಿ ಐತಿದು. ಬಾಗಿಲು ಸ್ವಲ್ಪ ತೆಗಿಯೋಕ್ಕೆ ಲೇಟ್ ಆಯಿತು. ಬಾಲ್ಕನಿ ರೆಡಿ ಮಾಡಿ, ಈಚೆ ಕಡೆ ಒಂದು ಬಾಲ್ಕನಿ ಐತಿ. ಒಂದೇ ಬಾಲ್ಕನಿ ಇರೋದು ಈ ಮನೆಗೆ. ಏನಂತಂದ್ರೆ ಕತ್ಲು ಜಾಸ್ತಿ ಆಗಿತ್ತು, ಸ್ವಲ್ಪ ಕಾಣಿಸ್ತದೆ ಅಷ್ಟೇ. ಬಾಲ್ಕನಿ ಸ್ವಲ್ಪ ಚಿಕ್ಕದು. ಏನಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡಿರ್ತಾರೆ ಬಟ್ಟೆ ಒಣಗಿ ಹಾಕ್ಲಿಕ್ಕೆ ವಾಷಿಂಗ್ ಮಿಷಿನ್ಗೆ ಅಂತೇಳಿ. ಆದರೂ ಬೆಂಗಳೂರಾಗ ಮನೆ ಲೀಜ್ ಕಿಡೋದಾಗಲಿ ಬಾಡಿಗೆ ಹಾಕ್ಕೊಳ್ಳೋದಾಗಲಿ ತುಂಬಾ ಕಷ್ಟ. ಸಿಕ್ಕಾಪಟ್ಟೆ ದುಡಿಬೇಕು. ಖಬ್ಬರ್ ಇಲ್ಲದೆ ದುಡಿದ್ರೆ ಮಾತ್ರ ಜೀವನ ಬೆಂಗಳೂರದು. ನಮ್ದು ಹೆಂಗೋ ಬಾಡಿಗೆ ಇಲ್ಲ ಅಂತ ಬದುಕೊಂಡಿವಿ ಅಷ್ಟೇ. ಈ ಕಡೆ ಏನಂದರೆ ಇನ್ನೂ ಸ್ವಲ್ಪ ಕವರೆಲ್ಲ ಹಾಕೋಬೇಕು ಅಂತ. ಏನಂದರೆ ಸೊಳ್ಳೆ ಪರ್ದೆ ಕಿಟಕಿಗೆ ಆಗಲಿ ಬಾಗಿಲುಗಳಿಗಾಗಲಿ ಮಾಡ್ಕೋಬೇಕು. ಧನು ಮುಖ ತೋರಿಸೋದ್ರೆ ಧನು ಮುಖ ತೋರಿಸ್ತಾ ಇಲ್ಲ. ಅಂದರೆ ಭಾಗ್ಯನ ಮಗ, ಅವನ ಹೆಸರು ಧನು ಮತ್ತು ಮಗಳ ಹೆಸರು ಜಯಂತಿಗಂದ್ರೆ ತುಂಬ ಸತಿ ನೋಡಿರ್ತೀರ. ಧನು ಇದೆ ಫಸ್ಟ್ ಟೈಮ್ ಸಾಕು ಬಿಡಿ ಡೇಟನ್ನು ತೋರಿಸ್ತೀರ ನನ್ನ ಅಂತಾನೆ. ನನಗೆ ಅವ್ರ ಮಕ್ಕಳು ಕೂಡ ತುಂಬಾ ಇಷ್ಟ. ತುಂಬ ಚೆನ್ನಾಗಿ, ತುಂಬ ಖುಷಿ ಅವ್ರಿಗೆ ನಾನಂದರೆ. ಅವರು ಅಂದರೆ ನನಗೂ ಸಿಕ್ಕಾಪಟ್ಟೆ ಖುಷಿ. ಹಾಗೆ ಅವ್ರ ಮನೆ ನೋಡಿದ್ರಲ್ಲ, ಈ ರೀತಿ ಅವ್ರ ಮನೆನೇ ಇತ್ತು. ಹೋದ ತಕ್ಷಣ ಬಜ್ಜಿ ಮಾಡ್ತೀನಿ ಅಂದರೆ ಅಪ್ಪ ಬೇಡ ತಾಯಿ ಬಜ್ಜಿ ನಾನು ಇನ್ನೇನೇ ತಿಂದಿದ್ದೀನಿ, ಜಾಸ್ತಿ ಎಣ್ಣೆ ಐಟಮ್ಸ್ ಬೇಡ ಅಂದಿದ್ದಕ್ಕೆ ಮತ್ತೆ ಬಿಟ್ಟಿಲ್ಲ. ಆದ್ರೂ ಹಪ್ಪಳ ಮಾಡೋದು ಕೇಳಲ್ಲ ಬೇಡ ಅಂದ್ರೂ. ಮತ್ತು ಟೀ ಕುಡಿದು ಹಪ್ಪಳ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಒಂದು 7-7:30 ಆದಮೇಲೆ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡು ಕೂತ್ಕೊಂಡೆ. ಯಾಕಂದರೆ ನಂದು ಅಡುಗೆ ಇರುತ್ತಲ್ಲ ಮಾಡೋದು. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಎಲ್ಲರಿಗೂ ನಮಸ್ಕಾರ.